ಅಂದ್ರೆ ಮುಂದಿನ ಬಾರಿ ಬಂದ್ರೆ 4,000 ಫಸ್ಟ್ ಈ 2,000 ಕೊಡೋಣ ಫಸ್ಟ್ 6 ತಿಂಗಳಾಯ್ತು ನೋಡಿ. ನಾನು ಯಾವತ್ತೂ ಕೂಡ ಇದನ್ನ ಒಂದು ರೀತಿಯಲ್ಲಿ ಫ್ರೀ ಗ್ಯಾರಂಟಿ ಮತ್ತೊಂದು ಅಂತ ಹೇಳುವಾಗ ಇಲ್ಲ, ಒಂದು ಕಾಲಕ್ಕೆ ಬದಲಾವಣೆಗಳಾಗಬೇಕು, ಮತ್ತೊಂದು ಅದಕ್ಕೆ ಫ್ರೀನೇ ಅಂತ ಅಲ್ಲ, ಆದ್ರೆ ಫ್ರೀ ಕೊಟ್ಟಂತ ಸಂದರ್ಭದಲ್ಲಿ ನೀವು ಕೊಡುವಂತದ್ದು ಮಾಡಬೇಕು. 53,000 ಕೋಟಿ ರೂಪಾಯಿ ಪ್ರತಿ ವರ್ಷಕ್ಕೆ ನಿಮಗೆ ಅದು ಯೂಸ್ ಆಗುತ್ತೆ ಅಂತ ಹೇಳುವಾಗ ಸಿದ್ದರಾಮಯ್ಯನವರು ಅವರಂತ ಅದ್ಭುತವಾದಂತ ಅಂದ್ರೆ ಈ ಆರ್ಥಿಕತೆ ಬಗ್ಗೆ ಒಂದು ಲೆಕ್ಕಾಚಾರ ಇರುವಂತವರು ಆಲೋಚನೆ ಮಾಡಬೇಕಾಗಿತ್ತು ಅಂತ ಹೇಳಿ. ನೀವು ಇದ್ದ ಬದಲಕ್ಕೆಲ್ಲ ಜಾಸ್ತಿ ಮಾಡಿದಾಗ ಖಂಡಿತ ಒಂದಂತ ಹೇಳ್ತೀನಿ, ನೀವು ಫ್ರೀ ಕೊಟ್ಟಿದ್ದೀರಿಲ್ಲ ಅಂತಲ್ಲ, ಆದ್ರೆ ನೀವು ಸುಸೂತ್ರವಾಗಿ ಕೊಟ್ಟಿದ್ದೀರಿ ಅಂತ ಅನಿಸ್ತಾ ಇಲ್ಲ. ಈಗ ಗೃಹಲಕ್ಷ್ಮಿ ಹಣ ಕಳೆದ 4-5 ತಿಂಗಳಿಂದ ಬರ್ತಾ ಇಲ್ಲ. ಆಮೇಲೆ ಅನ್ನಭಾಗ್ಯದ 170 ರೂಪಾಯಿ ಕೊಡೋದಿಲ್ಲ ಅಂತಂದ್ರೆ ಅಕ್ಕಿ ಕೊಡ್ತೀವಿ ಅಂತಂದ್ರೆ ಕಡಿಮೆ 35 ರೂಪಾಯಿ ಬದಲಿಗೆ 22 ರೂಪಾಯಿ 50 ಪೈಸೆಗೆ ಕೇಂದ್ರದಿಂದ ಈಗ ಸಿಗ್ತಾ ಇದೆ. 1 ಕೆಜಿಲಿ 10 ರೂಪಾಯಿ ನಿಮಗೆ ಲಾಭ ಆಗ್ತಾ ಇದೆ. 1,500 ಕೋಟಿ ವಾರ್ಷಿಕವಾಗಿ ಉಳಿಯುತ್ತೆ, ಅದನ್ನು ನೀವು ಕೊಡ್ತಾ ಇಲ್ಲ. ವೀಕ್ಷಕರ 5 ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂತು. ಓಕೆ, ಫೈನ್, ಗುಡ್. ಬಸ್ಸಲ್ಲಿ ಫ್ರೀ ಆಗಿ ಹೋಗ್ಬೋದು, 200 ಯೂನಿಟ್ ಕರೆಂಟ್ ಫ್ರೀ, ಆಮೇಲೆ ಗೃಹಲಕ್ಷ್ಮಿ ಮನೆ ಯಜಮಾನಿಗೆ 2,000 ರೂಪಾಯಿ, ಆ ನಂತರ 10 ಕೆಜಿ ಅಕ್ಕಿ ಅಂತಿತ್ತು, ಆಮೇಲೆ ಕಿರಿಕಿರಿ ಆಯಿತು, ಇಲ್ಲ 5 ಕೆಜಿ ಅಕ್ಕಿ 5 ಕೆಜಿ, ಈ ಬಾರಿ 80 ವರ್ಷ ಮೇಲ್ಪಟ್ಟವರಿಗೆ 15 ಕೆಜಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಯುವನಿಧಿ ಬಿಟ್ಟಾಕಿ, ನಾನು ಅದರ ಬಗ್ಗೆ ಹೆಚ್ಚು ತಲೆ ಕಟ್ಕೊಳ್ಳೋದಿಲ್ಲ. ಫ್ರೀ ಬಸ್ ಸಿಕ್ಕಾಪಟ್ಟೆ ಹೋಯ್ತಾದ್ರೆ ಅವರಿಗೆ ಲಾಸ್ ಅಲ್ಲಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಎಲ್ಲ ಓಕೆ. ಈಗ 1 ತಿಂಗಳು 2 ತಿಂಗಳು ಆಗದಿದ್ದಾಗ ನಾವು ಕೂಡ ಸ್ಟೋರಿ ಮಾಡಲ್ಲ. ಸಾಧಾರಣವಾಗಿ ನಮ್ಮ ರಿಪೋರ್ಟರ್ಗಳು ಹೇಳ್ತಾರೆ, ಸರ್ 2 ತಿಂಗಳಿಂದ ಬಂದಿಲ್ಲ ಅಂತ. ಇರಿ ಸ್ವಲ್ಪ ಹಂಗೆ ಪ್ರತಿ ತಿಂಗಳು ಹಾಕುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂತ ನಾವೇ ಹೇಳ್ತೀವಿ. ಬಟ್ 4, 5, 6 ತಿಂಗಳಾದಾಗ ಅಥವಾ ಅನ್ನಭಾಗ್ಯದ ಅಕ್ಕಿ 3-4 ತಿಂಗಳಿಂದ ಬರದೇ ಇದ್ದಾಗ ನಾವು ಸ್ಟೋರಿ ಮಾಡೇ ಮಾಡ್ತೀವಿ. ಅದು ಯಾರೇ ಆಗಿರಲಿ ಮಾಡೇ ಮಾಡ್ತೀವಿ. ಆದ್ರೆ ಕುಣಿಗಲ್ಲ ಶಾಸಕ ಇದ್ದಾರೆ ರಂಗನಾಥ್ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಬಹಳ ಆಪ್ತರು, ಅವರ ಸಂಬಂಧಿ ಡಾಕ್ಟರ್. ಇವರು 4,000 ಅಂತ ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ನಾನು ಅವರು ಆಸ್ ಎ ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದುಕೊಂಡು ಅನೇಕ ಬಾರಿ ನಾನು ನೋಡಿದ್ದೀನಿ, ಅನೇಕ ಚಿಕಿತ್ಸೆಗಳನ್ನು ಫ್ರೀ ಆಗಿ ಮಾಡಿದ್ದಾರೆ, ಅದು ಬೇರೆ ವಿಚಾರ. ಆದ್ರೆ 2,000 ನಿಮಗೆ ನೆಟ್ಟಕ್ಕೆ ಕೊಡೋಕ್ಕಾಗ್ತಾ ಇಲ್ಲ, ಎಲ್ಲ ಹರಿದೋಗ್ತಾ ಇದೆ ನಿಮಗೆ. ಇದರ ನಡುವೆ 4,000 ಕೊಡ್ತೀವಿ ಅಂತ ನೀವು ಹೇಳ್ತೀರಲ್ಲ, ಏನ್ ಸ್ವಾಮಿ ಇದು? ಕಿವಿ ಮೇಲೆ ಹೂ ಇಡ್ತಾರಂತೆ, ಅಂದ್ರೆ ಲಾಲ್ ಬಾಗೆ ಇಡಬಾರ್ದು, ಬಹಳ ಕಷ್ಟ ಆಗ್ಬಿಡ್ತದೆ. ಇದು 2028ರ ಚುನಾವಣೆಗೆ ಕಾಂಗ್ರೆಸ್ ತಯಾರಿ ಅಂತ ನೀವು ಕರ್ಕೊಳ್ಳಿ. ಆದ್ರೆ ಅಷ್ಟು ಮೂರ್ಖರಲ್ಲ ಜನ. ಈಗಿನಿಂದಲೇ ಆಮಿಷ ಹೊಡ್ತಾ ಇದೆಯಾ ಕಾಂಗ್ರೆಸ್, ಅಥವಾ ಒಂದು ಪಾಸಿಂಗ್ ಕಮೆಂಟ್ ತರ ಹೇಳಿದ್ರ ರಂಗನಾಥ್ ಗೊತ್ತಿಲ್ಲ. ಆದ್ರೆ ಹಾಲಿ ಗ್ಯಾರಂಟಿ ಬಗ್ಗೆ ಮಾತೇ ಬರ್ತಾ ಇಲ್ಲ. ಅಲ್ಲ, ಇದು ಕೊಡು ಈಗ ಫಸ್ಟ್, ಇನ್ನು 3 ವರ್ಷ ಇದೆಯಲ್ಲ. 6 ತಿಂಗಳಿಂದ ಅನ್ನಭಾಗ್ಯದ ದುಡ್ಡು ಬಂದಿಲ್ಲ, 6 ತಿಂಗಳಿಂದ. ಅದಕ್ಕೆ ನಾನು ಹೇಳಿದೆ 1 ತಿಂಗಳು ಬಂದಿಲ್ಲ, ನಾವು ಕೇರ್ ಮಾಡಲ್ಲ ಯಾರು ಕೂಡ ಮೀಡಿಯಾದವರು. 2 ತಿಂಗಳು ಆಗ್ಲೂ ಕೇರ್ ಮಾಡಲ್ಲ. ಆಗತ್ತೆ ಬಿಟ್ರೆ ಅವತ್ತು ಆಗಿದೆ ಒಂದು 3 ತಿಂಗಳು 4 ತಿಂಗಳು 5 ತಿಂಗಳು 6 ತಿಂಗಳು ಬರದೇ ಇದ್ದಾಗ ಏನೋ ಡೌಟ್ ಬರೋಕ್ ಶುರು ಆಗುತ್ತೆ. 6 ತಿಂಗಳಿಂದ ಬಂದಿಲ್ಲ ಸರ್, 170 ರೂಪಾಯಿ ಒಬ್ಬೊಬ್ಬರಿಗೆ ಬರಬೇಕಾಗಿತ್ತು. ಇಲ್ಲ ಅದರ ಬದಲಿಗೆ ಅಕ್ಕಿ ಕೊಡ್ತೀವಿ ಅಂತಂದ್ರು. ಒಬ್ಬರಿಗೆ ಒಂದು ಮನೇಲಿ 5 ಜನ ಇದ್ರೆ 25 ಕೆಜಿ ಅಕ್ಕಿ ಕೊಡಬೇಕಾಗಿತ್ತು. ಕಳೆದ 6 ತಿಂಗಳಿಂದ ಕೊಟ್ಟಿಲ್ಲ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟಾಯ್ತು ಅಂತೇಳಿ. 4 ತಿಂಗಳಿಂದ ಮಹಿಳೆಯರ ಖಾತೆಗೆ ಹಣ ಬಂದಿಲ್ಲ 2,000 ರೂಪಾಯಿ. ಆದರೂ ಸರ್ಕಾರ ನಡೆಸೋರಿಗೆ ಮಾಹಿತಿ ಇಲ್ಲ. 6 ತಿಂಗಳಿಂದ ಅನ್ನಭಾಗ್ಯದ ಹಣ ಬಂದೇ ಇಲ್ಲ. ದುಡ್ಡು ಕೊಡಿಸಿ ಅಂತ ಇದ್ದಾರೆ ರಾಜ್ಯದ ಜನ. 2 ತಿಂಗಳಿಂದ ಹಣ ಹಾಕಿಲ್ಲ ಅಂತ ಮುನಿಯಪ್ಪ ಹೇಳಿದ್ರು. ಆದ್ರೆ ಇದುವರೆಗೆ ಅಕ್ಕಿ ಹಣ ಕೂಡ ಬಂದಿಲ್ಲ. ಗೃಹಲಕ್ಷ್ಮಿಯರ ಖಾತೆಗೆ ಕಾಸು ಹಾಕ್ತಾ ಇಲ್ಲ, ಬಿದ್ದಿಲ್ಲ. ಅದು 6 ತಿಂಗಳು, ಇದು 4 ತಿಂಗಳು. ಆದ್ರೆ ಮತ್ತೆ ಗೆದ್ರೆ ತಿಂಗಳಿಗೆ 4,000 ರೂಪಾಯಿ ಕೊಡ್ತಾರಂತೆ. ಹೊಟ್ಟೆಗೆ ಹಿಟ್ಟಿಲ್ಲದಿದ್ರು ಜುಟ್ಟಿಗೆ ಮಲ್ಲಿಗೆ ಅಂತ ಗಾದೆ ಹೇಳ್ತಾರಲ್ಲ, ಇದಕ್ಕೆ ಹೊಟ್ಟೆ ತುಂಬಿಸೋಣ, ಆಮೇಲೆ ಡೆಕೋರೇಷನ್. ರಂಗನಾಥ್ ಅವರೇ, ಆಮೇಲೆ ಡೆಕೋರೇಷನ್. ಇಂಥ ಪ್ರಕಾಂಡ ಸುಳ್ಳುಗಳನ್ನು ಹೇಳಬಾರ್ದು. ರಂಗನಾಥ್ ಅವರಿಗೆ ಆಸ್ ಎ ಡಾಕ್ಟರ್ ಆಗಿ ನಿಮ್ಮ ಬಗ್ಗೆ ನಮಗೆ ಒಂದು ಒಳ್ಳೆ ಗೌರವ ಇದೆ. ನೀವು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಏನೋ ಒಂದು ಆಕ್ಸಿಡೆಂಟ್ ಇದ್ದಾಗ ಅಲ್ಲೇ ಚಿಕಿತ್ಸೆ ಮಾಡೋದಂತೆಲ್ಲ ಇದೆ, ನಮಗೆಲ್ಲ ಬಹಳ ಖುಷಿ ಇದೆ. ಅದನ್ನೆಲ್ಲ ವೈರಲ್ ಮಾಡೋದಕ್ಕೂ ಖುಷಿ ಇದೆ. ಯಾಕಂದ್ರೆ ಒಬ್ಬ ಶಾಸಕ ಹಿಂಗಿರಬೇಕು. ಅದು ಬಿಟ್ಬಿಟ್ಟು ಚಾ ಕುಡಿತಾ ಇದ್ದ ಶಾಸಕ ಚಪ್ಪಲಿ ಹಾಕೊಂಡು ಹೋಗ್ತಾನೆ, ಬೇಡ ಶೂವೇ ಹಾಕೊಂಡು ಹೋಗಿ. ಯಾರು ಬೇಡ ಅಂತಂದ್ರೆ ಅಷ್ಟು ದುಡ್ಡು ಏನ್ ಮಾಡ್ಲಿಕ್ಕೆ ಮತ್ತೆ ನಿಮ್ಗೆ ಬಂದಿರೋ ದುಡ್ಡು? ನಾನು ಮೊನ್ನೆ ಹೇಳಿದ್ನಲ್ಲ ನಿಮ್ಗೆ ಖರ್ಚು ಮಾಡ್ಲಿಕ್ಕೆ ಎಷ್ಟು ದುಡ್ಡು ಬರುತ್ತೆ ಅಂತ ಹೇಳಿ. ಏನ್ ನಾಟಕ ಮಾಡ್ತಿದ್ದೀರಾ ನೀವು ನಮ್ಮ ಹತ್ರ? ನೀವು ಸಶಕ್ತರಾಗಿರಿ. ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಅಂತ ಹೇಳುವಾಗ ಬಹಳ ಸೌಮ್ಯ. ಯಾವನಿಗೆ ಬೇಕ್ರಿ ಸೌಮ್ಯ ಸ್ವಭಾವ? ಅಲ್ಲಿ ಗನ್ನಿಟ್ಟು ಮಾತಾಡೋನ ಹತ್ರ ಅದೇ ರೋಪಲ್ಲಿ ಮಾತಾಡಬೇಕು. ಇಲ್ಲ ಅಂತಂದ್ರೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಮ್ಮ ಸಚಿವರು ಬಹಳ ಸಿಂಪಲ್. ಯಾವನಿಗೆ ಬೇಕು ಸಿಂಪಲ್? ನಿಮ್ ಮನೇಲಿ ಇಟ್ಕೊಳ್ಳಿ ಸಿಂಪಲ್. ನೀವು ಗೃಹ ಸಚಿವರು ಅಥವಾ ಮತ್ತೊಂದು ಇಲಾಖೆಯ ಸಚಿವರು ಅಂತ ಹೇಳುವಾಗ ಖಡಕ್ ಆಗಿರ್ಬೇಕು. ಒಬ್ಬ ಪೊಲೀಸ್ ಆಗಿದ್ದವ್ ಹೆಂಗಿರ್ಬೇಕು? ಕಳ್ಳರ ಮುಂದೆ ಬರ ಇಲ್ಲಿ ಅಂತ ಕರಿಬೇಕು. ಹಣ ಬನಿಯಣ ಅಂತ ಕರೆಯಕ್ಕಾಗತ್ತೆ. ಓಕೆ, 4,000 ಕೊಡ್ತಾರಂತೆ, ನಮ್ಮದು ಬಿಡೋದು ನಿಮಗೆ ಬಿಟ್ಟಿದ್ದು. ನೆಕ್ಸ್ಟ್ ಇಲ್ಲಿ ನೋಡಿ,
ಅಂದ್ರೆ ಮುಂದಿನ ಬಾರಿ ಬಂದ್ರೆ 4,000 ಫಸ್ಟ್ ಈ 2,000 ಕೊಡೋಣ ಫಸ್ಟ್ 6 ತಿಂಗಳಾಯ್ತು. ನೋಡಿ, ನಾನು ಯಾವತ್ತೂ ಕೂಡ ಇದನ್ನ ಒಂದು ರೀತಿಯಲ್ಲಿ ಫ್ರೀ ಗ್ಯಾರಂಟಿ ಮತ್ತೊಂದು ಅಂತ ಹೇಳುವಾಗ ಇಲ್ಲ, ಒಂದು ಕಾಲಕ್ಕೆ ಬದಲಾವಣೆಗಳಾಗಬೇಕು, ಮತ್ತೊಂದು ಅದಕ್ಕೆ ಫ್ರೀನೇ ಅಂತಲ್ಲ, ಆದ್ರೆ ಫ್ರೀ ಕೊಟ್ಟಂತ ಸಂದರ್ಭದಲ್ಲಿ ನೀವು ಕೊಡುವಂತದ್ದು ಮಾಡಬೇಕು. 53,000 ಕೋಟಿ ರೂಪಾಯಿ ಪ್ರತಿ ವರ್ಷಕ್ಕೆ ನಿಮಗೆ ಅದು ಯೂಸ್ ಆಗುತ್ತೆ ಅಂತ ಹೇಳುವಾಗ ಸಿದ್ದರಾಮಯ್ಯನವರು ಅವರಂತ ಅದ್ಭುತವಾದಂತ ಅಂದ್ರೆ ಈ ಆರ್ಥಿಕತೆ ಬಗ್ಗೆ ಒಂದು ಲೆಕ್ಕಾಚಾರ ಇರುವಂತವರು ಆಲೋಚನೆ ಮಾಡಬೇಕಾಗಿತ್ತು ಅಂತೇಳಿ. ನೀವು ಇದ್ದ ಬದಲಕ್ಕೆಲ್ಲ ಜಾಸ್ತಿ ಮಾಡಿದಾಗ ಒಂದಂತ ಹೇಳ್ತೀನಿ, ನೀವು ಫ್ರೀ ಕೊಟ್ಟಿದ್ದೀರಿಲ್ಲ ಅಂತಲ್ಲ, ಆದ್ರೆ ನೀವು ಸುಸೂತ್ರವಾಗಿ ಕೊಟ್ಟಿದ್ದೀರಿ ಅಂತ ಅನಿಸ್ತಾ ಇಲ್ಲ. ಈಗ ಗೃಹಲಕ್ಷ್ಮಿ ಹಣ ಕಳೆದ 4-5 ತಿಂಗಳಿಂದ ಬರ್ತಾ ಇಲ್ಲ. ಆಮೇಲೆ ಅನ್ನಭಾಗ್ಯದ 170 ರೂಪಾಯಿ ಕೊಡೋದಿಲ್ಲ ಅಂತಂದ್ರೆ ಅಕ್ಕಿ ಕೊಡ್ತೀವಿ ಅಂತಂದ್ರೆ ಕಡಿಮೆ 35 ರೂಪಾಯಿ ಬದಲಿಗೆ 22 ರೂಪಾಯಿ 50 ಪೈಸೆಗೆ ಕೇಂದ್ರದಿಂದ ಈಗ ಸಿಗ್ತಾ ಇದೆ. 1 ಕೆಜಿಲಿ 10 ರೂಪಾಯಿ ನಿಮಗೆ ಲಾಭ ಆಗ್ತಾ ಇದೆ. 1,500 ಕೋಟಿ ವಾರ್ಷಿಕವಾಗಿ ಉಳಿಯುತ್ತೆ, ಅದನ್ನು ನೀವು ಕೊಡ್ತಾ ಇಲ್ಲ. ವೀಕ್ಷಕರೇ, 5 ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂತು. ಓಕೆ, ಫೈನ್, ಗುಡ್. ಬಸ್ಸಲ್ಲಿ ಫ್ರೀ ಆಗಿ ಹೋಗ್ಬೋದು, 200 ಯೂನಿಟ್ ಕರೆಂಟ್ ಫ್ರೀ, ಆಮೇಲೆ ಗೃಹಲಕ್ಷ್ಮಿ ಮನೆ ಯಜಮಾನಿಗೆ 2,000 ರೂಪಾಯಿ, ಆ ನಂತರ 10 ಕೆಜಿ ಅಕ್ಕಿ ಅಂತಿತ್ತು, ಆಮೇಲೆ ಕಿರಿಕಿರಿ ಆಯಿತು, ಇಲ್ಲ 5 ಕೆಜಿ ಅಕ್ಕಿ 5 ಕೆಜಿ, ಈ ಬಾರಿ 80 ವರ್ಷ ಮೇಲ್ಪಟ್ಟವರಿಗೆ 15 ಕೆಜಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಯುವನಿಧಿ ಬಿಟ್ಟಾಕಿ, ನಾನು ಅದರ ಬಗ್ಗೆ ಹೆಚ್ಚು ತಲೆ ಕಟ್ಕೊಳ್ಳೋದಿಲ್ಲ. ಫ್ರೀ ಬಸ್ ಸಿಕ್ಕಾಪಟ್ಟೆ ಹೋಯ್ತಾದ್ರೆ ಅವರಿಗೆ ಲಾಸ್ ಅಲ್ಲಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಎಲ್ಲ ಓಕೆ. ಈಗ 1 ತಿಂಗಳು 2 ತಿಂಗಳು ಆಗದಿದ್ದಾಗ ನಾವು ಕೂಡ ಸ್ಟೋರಿ ಮಾಡಲ್ಲ. ಸಾಧಾರಣವಾಗಿ ನಮ್ಮ ರಿಪೋರ್ಟರ್ಗಳು ಹೇಳ್ತಾರೆ, ಸರ್ 2 ತಿಂಗಳಿಂದ ಬಂದಿಲ್ಲ ಅಂತ. ಇದು ಸ್ವಲ್ಪ ಹಂಗೆ ಪ್ರತಿ ತಿಂಗಳು ಹಾಕುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂತ ನಾವೇ ಹೇಳ್ತೀವಿ. ಬಟ್ 4, 5, 6 ತಿಂಗಳಾದಾಗ ಅಥವಾ ಅನ್ನಭಾಗ್ಯದ ಅಕ್ಕಿ 3-4 ತಿಂಗಳಿಂದ ಬರದೇ ಇದ್ದಾಗ ನಾವು ಸ್ಟೋರಿ ಮಾಡೇ ಮಾಡ್ತೀವಿ. ಅದು ಯಾರೇ ಆಗಿರಲಿ ಮಾಡೇ ಮಾಡ್ತೀವಿ. ಆದ್ರೆ ಕುಣಿಗಲ್ಲ ಶಾಸಕ ಇದ್ದಾರೆ ರಂಗನಾಥ್ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಬಹಳ ಆಪ್ತರು, ಅವರ ಸಂಬಂಧಿ ಡಾಕ್ಟರ್. ಇವರು 4,000 ಅಂತ ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ನಾನು ಅವರು ಆಸ್ ಎ ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದುಕೊಂಡು ಅನೇಕ ಬಾರಿ ನಾನು ನೋಡಿದ್ದೀನಿ, ಅನೇಕ ಚಿಕಿತ್ಸೆಗಳನ್ನು ಫ್ರೀ ಆಗಿ ಮಾಡಿದ್ದಾರೆ, ಅದು ಬೇರೆ ವಿಚಾರ. ಆದ್ರೆ 2,000 ನಿಮಗೆ ನೆಟ್ಟಕ್ಕೆ ಕೊಡೋಕ್ಕಾಗ್ತಾ ಇಲ್ಲ, ಎಲ್ಲ ಹರಿದೋಗ್ತಾ ಇದೆ ನಿಮಗೆ. ಇದರ ನಡುವೆ 4,000 ಕೊಡ್ತೀವಿ ಅಂತ ನೀವು ಹೇಳ್ತೀರಲ್ಲ, ಏನ್ ಸ್ವಾಮಿ ಇದು? ಕಿವಿ ಮೇಲೆ ಹೂ ಇಡ್ತಾರಂತೆ, ಅಂದ್ರೆ ಲಾಲ್ ಬಾಗೆ ಇಡಬಾರ್ದು, ಬಹಳ ಕಷ್ಟ ಆಗ್ಬಿಡ್ತದೆ. ಇದು 2028 ಚುನಾವಣೆಗೆ ಕಾಂಗ್ರೆಸ್ ತಯಾರಿ ಅಂತ ನೀವು ಕರ್ಕೊಳ್ಳಿ, ಆದ್ರೆ ಅಷ್ಟು ಮೂರ್ಖರಲ್ಲ ಜನ. ಈಗಿನಿಂದಲೇ ಆಮಿಷ ಹೊಡ್ತಾ ಇದೆಯಾ ಕಾಂಗ್ರೆಸ್, ಅಥವಾ ಒಂದು ಪಾಸಿಂಗ್ ಕಮೆಂಟ್ ತರ ಹೇಳಿದ್ರ ರಂಗನಾಥ್ ಗೊತ್ತಿಲ್ಲ. ಆದ್ರೆ ಹಾಲಿ ಗ್ಯಾರಂಟಿ ಬಗ್ಗೆ ಮಾತೇ ಬರ್ತಾ ಇಲ್ಲ. ಇದು ಕೊಡು ಈಗ ಫಸ್ಟ್, ಇನ್ನು 3 ವರ್ಷ ಇದೆಯಲ್ಲ. 6 ತಿಂಗಳಿಂದ ಅನ್ನಭಾಗ್ಯದ ದುಡ್ಡು ಬಂದಿಲ್ಲ, 6 ತಿಂಗಳಿಂದ. ಅದಕ್ಕೆ ನಾನು ಹೇಳಿದೆ 1 ತಿಂಗಳು ಬಂದಿಲ್ಲ, ನಾವು ಕೇರ್ ಮಾಡಲ್ಲ ಯಾರು ಕೂಡ ಮೀಡಿಯಾದವರು. 2 ತಿಂಗಳು ಆಗ್ಲೂ ಕೇರ್ ಮಾಡಲ್ಲ, ಆಗತ್ತೆ ಬಿಟ್ರೆ ಅವತ್ತು ಆಗಿದೆ. 3 ತಿಂಗಳು 4 ತಿಂಗಳು 5 ತಿಂಗಳು 6 ತಿಂಗಳು ಬರದೇ ಇದ್ದಾಗ ಏನೋ ಡೌಟ್ ಬರೋಕೆ ಶುರುವಾಗುತ್ತೆ. 6 ತಿಂಗಳಿಂದ ಬಂದಿಲ್ಲ ಸರ್, 170 ರೂಪಾಯಿ ಒಬ್ಬೊಬ್ಬರಿಗೆ ಬರಬೇಕಾಗಿತ್ತು. ಇಲ್ಲ ಅದರ ಬದಲಿಗೆ ಅಕ್ಕಿ ಕೊಡ್ತೀವಿ ಅಂತಂದ್ರು. ಒಬ್ಬರಿಗೆ ಒಂದು ಮನೇಲಿ 5 ಜನ ಇದ್ರೆ 25 ಕೆಜಿ ಅಕ್ಕಿ ಕೊಡಬೇಕಾಗಿತ್ತು. ಕಳೆದ 6 ತಿಂಗಳಿಂದ ಕೊಟ್ಟಿಲ್ಲ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟಾಯ್ತು ಅಂತೇಳಿ. 4 ತಿಂಗಳಿಂದ ಮಹಿಳೆಯರ ಖಾತೆಗೆ ಹಣ ಬಂದಿಲ್ಲ 2,000 ರೂಪಾಯಿ. ಆದರೂ ಸರ್ಕಾರ ನಡೆಸೋರಿಗೆ ಮಾಹಿತಿ ಇಲ್ಲ. 6 ತಿಂಗಳಿಂದ ಅನ್ನಭಾಗ್ಯದ ಹಣ ಬಂದೇ ಇಲ್ಲ. ದುಡ್ಡು ಕೊಡಿಸಿ ಅಂತ ಇದ್ದಾರೆ ರಾಜ್ಯದ ಜನ. 2 ತಿಂಗಳಿಂದ ಹಣ ಹಾಕಿಲ್ಲ ಅಂತ ಮುನಿಯಪ್ಪ ಹೇಳಿದ್ರು. ಆದ್ರೆ ಇದುವರೆಗೆ ಅಕ್ಕಿ ಹಣ ಕೂಡ ಬಂದಿಲ್ಲ. ಗೃಹಲಕ್ಷ್ಮಿಯರ ಖಾತೆಗೆ ಕಾಸು ಹಾಕ್ತಾ ಇಲ್ಲ, ಬಿದ್ದಿಲ್ಲ. ಅದು 6 ತಿಂಗಳು, ಇದು 4 ತಿಂಗಳು. ಆದ್ರೆ ಮತ್ತೆ ಗೆದ್ರೆ ತಿಂಗಳಿಗೆ 4,000 ರೂಪಾಯಿ ಕೊಡ್ತಾರಂತೆ. ಹೊಟ್ಟೆಗೆ ಹಿಟ್ಟಿಲ್ಲದಿದ್ರು ಜುಟ್ಟಿಗೆ ಮಲ್ಲಿಗೆ ಅಂತ ಗಾದೆ ಹೇಳ್ತಾರಲ್ಲ, ಇದಕ್ಕೆ ಹೊಟ್ಟೆ ತುಂಬಿಸೋಣ, ಆಮೇಲೆ ಡೆಕೋರೇಷನ್. ರಂಗನಾಥ್ ಅವರೇ, ಆಮೇಲೆ ಡೆಕೋರೇಷನ್. ಇಂಥ ಪ್ರಕಾಂಡ ಸುಳ್ಳುಗಳನ್ನು ಹೇಳಬಾರ್ದು. ರಂಗನಾಥ್ ಅವರಿಗೆ ಆಸ್ ಎ ಡಾಕ್ಟರ್ ಆಗಿ ನಿಮ್ಮ ಬಗ್ಗೆ ನಮಗೆ ಒಂದು ಒಳ್ಳೆ ಗೌರವ ಇದೆ. ನೀವು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಏನೋ ಒಂದು ಆಕ್ಸಿಡೆಂಟ್ ಇದ್ದಾಗ ಅಲ್ಲೇ ಚಿಕಿತ್ಸೆ ಮಾಡಿದಂತೆಲ್ಲ ಇದೆ, ನಮಗೆಲ್ಲ ಬಹಳ ಖುಷಿ ಇದೆ. ಅದನ್ನೆಲ್ಲ ವೈರಲ್ ಮಾಡೋದಕ್ಕೂ ಖುಷಿ ಇದೆ. ಯಾಕಂದ್ರೆ ಒಬ್ಬ ಶಾಸಕ ಹಿಂಗಿರಬೇಕು. ಅದು ಬಿಟ್ಬಿಟ್ಟು ಚಾ ಕುಡಿತಾ ಇದ್ದ ಶಾಸಕ ಚಪ್ಪಲಿ ಹಾಕೊಂಡು ಹೋಗ್ತಾನೆ, ಬೇಡ ಶೂವೇ ಹಾಕೊಂಡು ಹೋಗಿ. ಯಾರು ಬೇಡ ಅಂತಂದ್ರೆ ಅಷ್ಟು ದುಡ್ಡು ಏನ್ ಮಾಡ್ಲಿಕ್ಕೆ ಮತ್ತೆ ನಿಮಗೆ ಬಂದಿರೋ ದುಡ್ಡು? ನಾನು ಮೊನ್ನೆ ಹೇಳಿದ್ನಲ್ಲ ನಿಮ್ಗೆ ಖರ್ಚು ಮಾಡ್ಲಿಕ್ಕೆ ಎಷ್ಟು ದುಡ್ಡು ಬರುತ್ತೆ ಅಂತ ಹೇಳಿ. ಏನು ನಾಟಕ ಮಾಡ್ತಿದ್ದೀರಾ ನೀವು ನಮ್ಮ ಹತ್ರ? ನೀವು ಸಶಕ್ತರಾಗಿರಿ. ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಅಂತ ಹೇಳುವಾಗ ಬಹಳ ಸೌಮ್ಯ. ಯಾವನಿಗೆ ಬೇಕ್ರಿ ಸೌಮ್ಯ ಸ್ವಭಾವ? ಅಲ್ಲಿ ಗನ್ನಿಟ್ಟು ಮಾತಾಡೋನ ಹತ್ರ ಅದೇ ರೋಪಲ್ಲಿ ಮಾತಾಡಬೇಕು. ಇಲ್ಲ ಅಂತಂದ್ರೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಮ್ಮ ಸಚಿವರು ಬಹಳ ಸಿಂಪಲ್. ಯಾವನಿಗೆ ಬೇಕು ಸಿಂಪಲ್? ನಿಮ್ ಮನೇಲಿ ಇಟ್ಕೊಳ್ಳಿ ಸಿಂಪಲ್. ನೀವು ಗೃಹ ಸಚಿವರು ಅಥವಾ ಮತ್ತೊಂದು ಇಲಾಖೆಯ ಸಚಿವರು ಅಂತ ಹೇಳುವಾಗ ಖಡಕ್ ಆಗಿರಬೇಕು. ಒಬ್ಬ ಪೊಲೀಸ್ ಆಗಿದ್ದವ ಹೆಂಗಿರಬೇಕು? ಕಳ್ಳರ ಮುಂದೆ ಬರ ಇಲ್ಲಿ ಅಂತ ಕರಿಬೇಕು. ಹಣ ಬನಿಯಣ ಅಂತ ಕರೆಯಕ್ಕಾಗತ್ತೆ. ಓಕೆ, 4,000 ಕೊಡ್ತಾರಂತೆ. ನಮ್ಮದು ಬಿಡೋದು ನಿಮಗೆ ಬಿಟ್ಟಿದ್ದು. ನೆಕ್ಸ್ಟ್ ಇಲ್ಲಿ ನೋಡಿ.